ಹುಬ್ಬಳ್ಳಿಯನ್ನೇ ಬೆಚ್ಚಿ ಬೀಳಿಸಿದ ಮರ್ಯಾದ ಹತ್ಯೆ. ಅಂತರ್ಜಾತಿ ವಿವಾಹ ಆಗಿದ್ದಕ್ಕೆ ಮಗಳನ್ನೇ ಕೊಂದ ತಂದೆ. ಯುವತಿ ತಂದೆ ಸೇರಿ 3 ವಶಕ್ಕೆ ಪಡೆದು ವಿಚಾರಣೆ. ದೆಹಲಿಯಲ್ಲಿ ನೀರಾವರಿ ಇಲಾಖೆಗೆ ಸಂಬಂಧಿಸಿದ ಸಭೆ. ನಾಳೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣ. ಇದೇ ವೇಳೆ ರಾಹುಲ್ ಗಾಂಧಿ ಭೇಟಿಗೆ ಯತ್ನ. ಇನ್ನು ಬೈರತಿ ಬಸವರಾಜ್ ನಿರೀಕ್ಷಿತ ಜಾಮೀನು ಭವಿಷ್ಯ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಇಂದು ತೀರ್ಪು ಪ್ರಕಟ. ಮಹಾರಾಷ್ಟ್ರ ಗೋವಾದಲ್ಲಿ ಬೈರತಿಗಾಗಿ ಸಿಐಡಿ ಹುಡುಕಾಟ. ಬಾಗಲಕೋಟೆಯಲ್ಲಿ ಮಂದಮತಿ ಮಕ್ಕಳ ಮೇಲಿನ ಹಲ್ಲೆ ಕೇಸ್. ಟಿವಿ5 ವರದಿಯ ಬೆನ್ನಲ್ಲೇ ಶಾಲೆಗೆ ಸಚಿವ ತಿಮ್ಮಾಪುರ ಭೇಟಿ. ಮಕ್ಕಳನ್ನ ಸರಿಯಾಗಿ ನೋಡಿಕೊಳ್ಳುವಂತೆ ಸೂಚನೆ. ಇಂದಿನಿಂದ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣ. 24ನೇ ಕಂತು ಬಿಡುಗಡೆಗೆ ಹಣಕಾಸು ಇಲಾಖೆ ಅನುಮತಿ. ಶನಿವಾರದೊಳಗೆ ಹಣ ಹಾಕಲಾಗುತ್ತೆ ಎಂದ ಹೆಬ್ಬಾಳ್ಕರ್.